ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. 16ನೇ ತಾರೀಕು ಗುರುವಾರ. ನಿಮ್ಮ ರಾಯರ ಪೂಜೆ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹದ್ದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, 16ನೇ ತಾರೀಕು ಗುರುವಾರ ಬಹಳ ಶುಭವಾಗಿ ಬಂದಿರುವಂತಹದ್ದು. ನೀವು ರಾಯರ ಯಾವುದೇ ವ್ರತವನ್ನು ಹಿಡಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಖಂಡಿತವಾಗಿ ಕೂಡ ಹಿಡಿಬಹುದು. 7 ಗುರುವಾರದ ವ್ರತ ಅಥವಾ 21 ದಿವಸದ ವ್ರತ, 48 ದಿವಸದ ವ್ರತ, ಯಾವುದೇ ವ್ರತವನ್ನು ಮಾಡುವಂತಹವರು ಮಾಡಬಹುದು. ಜೊತೆಯಲ್ಲಿ ರಾಯರ ನಾಮಲೇಖನವನ್ನೇನಾದರೂ ನೀವು ಪ್ರಾರಂಭ ಮಾಡಬೇಕು ಅಥವಾ ಬರೀಬೇಕು ಅಂದ್ಕೊಂಡಿದ್ರೂ ಕೂಡ ನಾಳೆ ಪ್ರಾರಂಭ ಮಾಡ್ಕೊಳ್ಳಿ. ಗುರುವಾರ ಶುಭವಾಗಿದೆ. ಇನ್ನು ಎಷ್ಟು ದೀಪಗಳನ್ನು ನಾಳೆ ಹಚ್ಚಿದ್ರೆ ಶುಭ ಅಥವಾ ಏನು ನೈವೇದ್ಯ ಮಾಡಬೇಕು, ರಾಯರ ಪೂಜೆ ಯಾವ ರೀತಿ ಮಾಡಬೇಕು, ಎಲ್ಲದಕ್ಕೂ ಕೂಡ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಪೂಜೆಗೆ ನಾಳೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ಬೆಳಗ್ಗಿನ ಜಾವ 5 ಗಂಟೆ 10 ನಿಮಿಷದಿಂದ 6 ಗಂಟೆ 18 ನಿಮಿಷದ ತನಕ ಶುಭ ಇರುತ್ತೆ. ಈ ಸಮಯದಲ್ಲಿ ರಾಯರ ಮುಂದೆ ದೀಪವನ್ನು ಹಚ್ಚಿ ಸಂಕಲ್ಪ ಮಾಡಿಕೊಳ್ಳಿ. ಮನೆಯಲ್ಲಿ ಯಾವುದೇ ತರಹದ ಸಮಸ್ಯೆಗಳಿರಬಹುದು, ನೀವು ಯಾವುದೇ ವ್ರತವನ್ನು ವಿಶೇಷವಾಗಿ ಹಿಡಿಯುವಂತಹದ್ರದ ಜೊತೆಯಲ್ಲಿ ಪ್ರತಿ ಗುರುವಾರ ನೀವು ಸಂಕಲ್ಪ ಮಾಡಿಕೊಂಡು ರಾಯರ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನಾನು ಯಾವ ರೀತಿಯಲ್ಲಿ ಹೇಳ್ಕೊಡ್ತೀನಿ ಆ ರೀತಿ ಮಾಡಿಕೊಡ್ತಾ ಹೋಗೋದ್ರಿಂದಾನೇ ನಿಮ್ಮ ಎಷ್ಟೋ ಕಷ್ಟಗಳು ಖಂಡಿತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಬಹಳಷ್ಟು ಜನರಿಗೆ ಒಳ್ಳೆಯದಾಗಿದೆ ಈ ರೀತಿ ಪೂಜೆ ಪುನಸ್ಕಾರವನ್ನು ಮಾಡೋದ್ರಿಂದ. ಇನ್ನು ಗುರುವಾರ ಅಂತ ಹೇಳಿ ಬಂದಾಗ ನೀವು ರಾಯರ ಫೋಟೋವನ್ನು ಒರೆಸ್ಕೋಬೇಕು. ರಾಯರಿಗೆ ಗಂಧವನ್ನು ಹಚ್ಚಿ ತುಳಸಿಯನ್ನು ಹಾಕಿ, ನಾಳೆ ವಿಶೇಷವಾಗಿ ಶುಭವಾದಂತಹ ಗುರುವಾರವಾದ್ದರಿಂದ ರಾಯರಿಗೆ ಪ್ರೀತಿಯಾದಂತಹದ್ದು ಸ್ವಲ್ಪ ದುಂಡು ಮಲ್ಲಿಗೆ ಇಲ್ಲ ಪಾರಿಜಾತ ಇಲ್ಲ ಹಳದಿ ಬಣ್ಣದ್ದು ಸೇವಂತಿಗೆ ಹೂಗಳು, ಇದನ್ನು ನಾಳೆ ಪೂಜೆಯಲ್ಲಿ ಬಳಸ್ಕೊಳ್ಳಿ. ಸ್ವಲ್ಪನಾದರೂ ಕೂಡ ಒಳ್ಳೆಯದಾಗುತ್ತೆ. ಇನ್ನು ನಿಮಗೆಲ್ರಿಗೂ ಕೂಡ ಗೊತ್ತೇ ಇರೋ ಹಾಗೆ ಸೋಮವಾರ ಅಕ್ಷಯ ತೃತೀಯ ಆಚರಣೆ. ಮನೆಯಲ್ಲಿ ಯಾರಿಗಾದರೂ ತುಂಬ ಕಷ್ಟಗಳಿದೆ ಅನ್ನೋಂತಹವರು ಅಕ್ಷಯ ತೃತೀಯ ಅಂದರೆ ಸೋಮವಾರಕ್ಕೆ ಕೊನೆ ಆಗೋ ಹಾಗೆ ನೀವು 3 ದಿವಸಗಳ ರಾಯರ ವ್ರತವನ್ನು ಮಾಡಬಹುದು. ಯಾರಿಗಾದರೂ ಆ ವ್ರತದ್ದು ಮಾಡುವಂತಹದ್ದು ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ, ಆ ವಿಡಿಯೋವನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇನ್ನು ರಾಯರಿಗೆ ಹೂ ಎಲ್ಲ ಸಮರ್ಪಣೆ ಮಾಡಿರ್ತೀರ. ಎಷ್ಟು ದೀಪಗಳನ್ನು ನಾಳೆ ರಾಯರ ಮುಂದೆ ಹಚ್ಚಬೇಕು ಅಂತ ಹೇಳಿ ನೋಡುವಂತಹದ್ದಾದರೆ 7 ಮಣ್ಣಿನ ದೀಪಗಳನ್ನು ನಾಳೆ ಹಚ್ಚಿ, 2 ಬೆಳ್ಳಿ ಅಥವಾ ಹಿತ್ತಾಳೆ ಇಲ್ಲ ದೀಪಾಲೆ ಕಂಬ ಏನಾದರೂ ಇಟ್ಟರೂ ನಡೆಯುತ್ತೆ. 2 ಬೆಳ್ಳಿ ದೀಪದ ಜೊತೆಗೆ 7 ಮಣ್ಣಿನ ದೀಪ, ಒಟ್ಟಾರೆಯಾಗಿ 9 ದೀಪಗಳು ರಾಯರ ಮುಂದೆ ಉರಿಬೇಕು. 2 ನೀವೇನು ಬೆಳ್ಳಿ ದೀಪ ಇಡ್ತೀರಾ ಅಥವಾ ಬೇರೆ ದೀಪ ಇಡ್ತೀರಲ್ವ, ಅದಕ್ಕೆ ಮಾತ್ರ ತುಪ್ಪ ಹಾಕ್ಕೊಂಡು 7 ಮಣ್ಣಿನ ದೀಪಗಳಿಗೆ ಉದ್ದ ಬತ್ತಿ ಹಾಕಿ ಸ್ವಲ್ಪ ಹೊತ್ತು ಉರಿಬೇಕು. ಈ ದೀಪಗಳು 5 ತರಹದ್ದು ಮಿಕ್ಸ್ ಎಣ್ಣೆ ಬರುತ್ತೆ, ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರೆ ಕೊಡ್ತಾರೆ. ಆ ಎಣ್ಣೆಯಿಂದ ರಾಯರಿಗೆ 7 ಮಣ್ಣಿನ ದೀಪಗಳನ್ನು ಹಚ್ಚಿ. ಈ ದೀಪಗಳು ಬಹಳ ಶಕ್ತಿಶಾಲಿಯಾದಂತಹ ದೀಪಗಳು. ರಾಯರ ಎದುರುಗಡೆ ಮಣ್ಣಿನ ದೀಪಗಳ ಆರಾಧನೆಯನ್ನು ನೀವು ಮಾಡೋದ್ರಿಂದ ಬಹಳಷ್ಟು ಕಷ್ಟಗಳು ಮನೆಯಲ್ಲಿ ಕಡಿಮೆ ಆಗುತ್ತೆ. ಶ್ರೀಮನ್ನಾರಾಯಣನ ಪೂಜೆಯನ್ನು ಮಾಡ್ದಲೇ ಬರೀ ರಾಯರ ಪೂಜೆಯನ್ನು ಖಂಡಿತ ಯಾವ ಗುರುವಾರನೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಮನೆಯಲ್ಲಿ ನಾರಾಯಣನ ಸ್ವರೂಪದ ಯಾವ ಫೋಟೋ ಇದ್ದರೂ ಕೂಡ ನೀವು ನಾಳೆ ತಪ್ಪದೆ ಸ್ವಲ್ಪ ಗಂಧ, ಅರಿಶಿಣ, ಕುಂಕುಮ, ತುಳಸಿ ಅವರ ಮುಂದೆ ಕೂಡ 1 ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕಿ ಉದ್ದ ಬತ್ತಿಯನ್ನು ಹಾಕಿ ಹಚ್ಕೊಳ್ಳಿ. ಹೊರಗಡೆ ಫಸ್ಟು ನಾವು ಗುರುವಾರದ ರಾಯರ ಪೂಜಾ ವಿಧಾನ ಅಂತ ಹೇಳಿ ನೋಡಿದಾಗ ಈ ಪ್ರೊಸೀಜರನ್ನೇ ನಾವು ಫಾಲೋ ಮಾಡಬೇಕು. ಮೊದಲು ಹೊರಗಡೆ ತುಳಸಿ ಪೂಜೆ ಮಾಡಬೇಕು. ತುಳಸಿ ಗಿಡದ ಮುಂದೆ ನೀವು ಒಂದು ದೀಪವನ್ನು ಹಚ್ಚಿ, ನಂತರ ದೇವರ ಮನೆಯಲ್ಲಿ ಎಲ್ಲ ಅಲಂಕಾರ ಮಾಡ್ಕೊಂಡು ರೆಡಿ ಮಾಡಿರ್ತೀರ. ಏನು ದೇವರ ಮನೆಯಲ್ಲಿ 2 ನಾರ್ಮಲ್ ಆಗಿ ಪ್ರತಿನಿತ್ಯ ಹಚ್ತೀರಾ, ಆ ದೀಪ ಹಚ್ಚುವಾಗ ನಿಮ್ಮ ಕುಲದೇವರ ಸ್ಮರಣೆಯನ್ನು ಮಾಡಿ ಆ ದೀಪ ಹಚ್ಚಬೇಕು. ಅದಾದ ಮೇಲೆ ಶ್ರೀಮನ್ನಾರಾಯಣನ ಮುಂದೆ ಇಟ್ಟಿರುವಂತಹ ಆ ದೀಪವನ್ನು ನಾರಾಯಣನ ಸ್ಮರಣೆಯನ್ನು ಮಾಡ್ತಾ ಅವರಲ್ಲೂ ಕೂಡ ನಿಮ್ಮ ಕಷ್ಟಗಳನ್ನು ಪ್ರಾರ್ಥನೆ ಮಾಡ್ತಾ ಆದಷ್ಟು ಬೇಗ ರಾಯರ ಅನುಗ್ರಹ ಮತ್ತು ನಿಮ್ಮ ಅನುಗ್ರಹನೂ ಕೂಡ ಆಗಲಿ ಅಂತ ಹೇಳಿ ಕೇಳ್ಕೊತ ಆ ದೀಪವನ್ನು ಹಚ್ಚಿ. ಇದಾದ ಮೇಲೆ ರಾಯರ ಮುಂದೆ ಇರುವಂತಹ 2 ದೀಪಗಳು ಏನಿರುತ್ತೆ, ಮೊದಲು ಅದನ್ನು ಹಚ್ಕೊಂಡು ಬಲಗೈಯಲ್ಲಿ ಸ್ವಲ್ಪ ತುಳಸಿ ಮತ್ತು ಅಕ್ಷತೆಯನ್ನು, ಇದು ಪ್ರತಿ ಗುರುವಾರ ಮಾಡ್ಕೋಬೇಕು. ಬಲಗೈಯಲ್ಲಿ ತುಳಸಿ ಮತ್ತು ಅಕ್ಷತೆ ಅಥವಾ ಹೂವನ್ನು ಇಡ್ಕೊಂಡು ಮನೆಯಲ್ಲಿ ಏನೆಲ್ಲ ಕಷ್ಟಗಳಿದೆ, ಜೊತೆಯಲ್ಲಿ ಏನಾದರೂ ಇಷ್ಟಾರ್ಥಗಳು ರಾಯರಿಂದ ನಿಮಗೆ ಈಡೇರಿಕೆ ಆಗಬೇಕು ಅಂದರೆ ಅದೆಲ್ಲ ಕೇಳಿಕೊಂಡು ನೀವೇನು ಮಾಡಬೇಕು, ಆ ಅಕ್ಷತೆಯನ್ನು ರಾಯರ ಪಾದದ ಬಳಿಗೆ ಹಾಕಬೇಕು. ಅದಾದ ಮೇಲೆ ಮಣ್ಣಿನ ದೀಪಗಳನ್ನು ಹಚ್ಕೋಬೇಕಾಗತ್ತೆ. ಮಣ್ಣಿನ ದೀಪ ಹಚ್ಚುವಾಗಲೂ ಕೂಡ ಪ್ರತಿ ದೀಪಕ್ಕೆ ಅರಿಶಿಣ ಕುಂಕುಮ ಹಚ್ಚಬೇಕು. ಸ್ವಲ್ಪ ಹಳದಿ ಅಕ್ಷತೆಯನ್ನು ನೀವು ರಂಗೋಲಿ ಬಿಟ್ಟು ಕೆಳಗಡೆ ಹಚ್ಚುವಂತಹದ್ದಾದರೆ ನೆಲದ ಮೇಲೇ ಅಕ್ಷತೆ ಹಾಕಿ, ಇಲ್ಲ ಒಂದು ತಟ್ಟೆನಲ್ಲಿ ಇಟ್ಟು ಹಚ್ಚಿದ್ರೂ ಕೂಡ ನಡೆಯುತ್ತೆ. ಅಕ್ಷತೆ ಹಾಕಿಬಿಟ್ಟು
ಆ ದೀಪಗಳನ್ನು ಹಚ್ಚುವಾಗ ಮನೆಯಲ್ಲಿ ಏನೆಲ್ಲ ಕಷ್ಟ ಕಾರ್ಪಣ್ಯಗಳಿದೆ ಎಲ್ಲವನ್ನು ನೆನೆದು ರಾಯರ ಪ್ರಾರ್ಥನೆ ಮಾಡ್ತಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಒಂದು ಊದ್ಗಡ್ಡಿಯಿಂದನೋ ಇಲ್ಲ ತುಳಸಿ ಅಗ್ಗಿಷ್ಟಿಕೆಯಿಂದನೋ ಇಲ್ಲ ಅಂತಂದರೆ 2 ಬತ್ತಿಗಳನ್ನು ನೆನೆಸ್ಕೊಂಡು ಎಣ್ಣೆಯಲ್ಲಿ ಆ ಬತ್ತಿಗಳನ್ನು ಹಚ್ಕೊಂಡು ಮಣ್ಣಿನ ದೀಪಗಳನ್ನು ಹಚ್ಚುವಂತಹದ್ದನ್ನು ಮಾಡಿ. ತುಳಸಿ ಅಗ್ಗಿಷ್ಟಿಕೆಯಿಂದ ರಾಯರ ಮುಂದೆ ದೀಪವನ್ನು ಹಚ್ಚುವಂತಹದ್ದು ಬಹಳ ಶ್ರೇಷ್ಠ. ಏನು ತುಳಸಿ ಅಗ್ಗಿಷ್ಟಿಕೆ ಅಂತ ಹೇಳಿ ಕೇಳ್ತೀರಾ ಮತ್ತೆ ಕಮೆಂಟಲ್ಲಿ. ನೀವು ಯಾವುದಾದ್ರೂ ಒಂದು ಗುರುವಾರ ರಾಯರಿಗೆ ತುಳಸಿಯನ್ನು ಹಾಕಿರ್ತೀರಲ್ವ, ಅದು ಗುರುವಾರ ರಾತ್ರಿಗೆ ಏನಾಗಿರುತ್ತೆ ಸ್ವಲ್ಪ ಒಣಗ್ದಂಗೆ ಆಗಿರುತ್ತೆ. ಅದನ್ನೇನು ಮಾಡಬೇಕು, ತುಳಸಿ ಎಲೆಗಳೆಲ್ಲ ತಕ್ಕೊಂಡ್ಬಿಟ್ಟು ಅದರಲ್ಲಿ ಕಡ್ಡಿಗಳಿರುತ್ತಲ್ಲ ಅದನ್ನು ಮುರಿದು ಇಟ್ಕೋಬೇಕು. ಒಂದು ಒಳ್ಳೆ ಜಾಗದಲ್ಲಿ ನೆರಳಿನಲ್ಲಿ ಒಣಗಿಸ್ಕೊಳ್ಳಿ. ಒಂದು 2-3 ದಿವಸ ನೀವು ನೆರಳಲ್ಲಿ ಒಣಗಿಸ್ಕೊಂಡು ನಡೆಯುತ್ತೆ. ಬಿಸಿಲಿಗೆ ಹಾಕಬೇಕಂತ ಏನಿಲ್ಲ. ಒಣಗಿಸಿ ಎತ್ತಿಟ್ಕೊಂಡ್ರೆ ಆ ಕಡ್ಡಿ ಏನಿರುತ್ತಲ್ಲ ಆ ಕಡ್ಡಿನ ನಾವು ಅಗ್ಗಿಷ್ಟಿಕೆ ಅಂತೀವಿ. ಅದನ್ನು ಸ್ವಲ್ಪ ತುಪ್ಪನೋ ಎಣ್ಣೆನಲ್ಲೋ ಅದ್ಬಿಟ್ಟು ಆ ಕಡ್ಡಿಯಿಂದ ದೀಪವನ್ನು ಹಚ್ಚುವಂತಹದ್ದು ಬಹಳ ಒಳ್ಳೆಯದು. ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತೆ ಏನೇ ನಿಮಗೆ ಅಂದರೆ ಈ ಶನಿ ಬಾಧೆ ಇರುತ್ತಲ್ವ ಅದೆಲ್ಲವೂ ಕೂಡ ಈ ಕಡ್ಡಿಯಿಂದ ಮನೆಯಲ್ಲಿ ದೀಪ ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅನ್ನುವಂತಹದ್ದು ಮತ್ತು ಒಳ್ಳೆಯದು ಕೂಡ ಆಗುತ್ತೆ. ಈ ದೀಪಾರಾಧನೆ ಮಾಡಿದ ಮೇಲೆ ನೀವು ಸ್ತೋತ್ರ ಹೇಳ್ಕೊಳ್ಳೇಬೇಕಾಗತ್ತೆ. ವಿಷ್ಣುವಿನ ಅಷ್ಟೋತ್ತರವನ್ನು ಮೊದಲು ಹೇಳ್ಕೊಳ್ಳಿ. ಇದು ನಾವು ಭಗವಾನ್ ವಿಷ್ಣುವಿಗೆ ತೋರಿಸುವಂತಹ ಗೌರವ. ಮೊದಲು ರಾಯರ ಅಷ್ಟೋತ್ತರ ಹೇಳ್ಕೋಬಾರ್ದು. ಮೊದಲು ರಾಯರೇ ಆರಾಧನೆ ಮಾಡುವಂತಹ ವಿಷ್ಣುವಿನ ಅಷ್ಟೋತ್ತರವನ್ನೇ ಮೊದಲು ಹೇಳ್ಕೋಬೇಕು. ಅದಾದ ಮೇಲೇ ರಾಯರ ಅಷ್ಟೋತ್ತರ ಹೇಳ್ಕೋಬೇಕು. ಅದಾದ ಮೇಲೆ ರಾಯರಿಗೆ ಸಂಬಂಧಪಟ್ಟಂತೆ ಅಕ್ಷರ ಮಾಲಿಕಾ ಸ್ತೋತ್ರ ಹೇಳ್ಕೊಳ್ಳೋರು ಹೇಳ್ಕೊಳ್ಳಿ. ಇಲ್ಲ ಏನಾದರೂ ಸಾಲಬಾಧೆ ಇರೋವಂತಹವರು ಋಣ ಪರಿಹಾರ ಸ್ತೋತ್ರವನ್ನು ಪ್ರತಿ ಗುರುವಾರ ಕೂಡ ನೀವು ಭಕ್ತಿಯಿಂದ ಒಂದು 21 ಬಾರಿ ಇಲ್ಲ 48 ಬಾರಿ ಹೇಳ್ಕೋಬಹುದು. ಅದು ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಇಲ್ಲ ರಾಯರ ಗಾಯತ್ರಿ ಮಂತ್ರ ಕೂಡ ಬಹಳ ಶಕ್ತಿಶಾಲಿ. ಏಕಾದಶಿಯ ದಿವಸ ರಾಯರ ಗಾಯತ್ರಿ ಮಂತ್ರ ಪಾರಾಯಣ ಮಾಡಬಾರ್ದು. ಗುರುವಾರ ಕೂಡ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳುವಂತಹದ್ದು. ಇದೆಲ್ಲಕ್ಕೂ ನೀವು ಸಮಯ ಮಾಡ್ಕೋಬೇಕು. ಧಾವಂತ ಆಗಬಾರ್ದು ಅಂತಂದರೆ ಆದಷ್ಟು ಸ್ವಲ್ಪ ಬೇಗ ಎದ್ದೇಳಬೇಕು. ಗುರುವಾರ ಬೇಗ ಎದ್ದಾಗ ನಿಮಗೆ ಸ್ತೋತ್ರ ಪಾರಾಯಣಗಳಿಗೆ ಸಮಯ ಸಿಗುತ್ತೆ. ನಾವು ಕೇವಲ ರಾಯರ ಪೂಜೆ ಅಂತಂದಾಗ ಏನು ರಾಯರಿಗೆ ಅಲಂಕಾರ ಮಾಡಿಬಿಟ್ಟು ಅದ್ಧೂರಿಯಾಗಿ ಅದನ್ನು ಫೋಟೋ ತಕ್ಕೊಳ್ಳೋದು ವಿಡಿಯೋ ತಕ್ಕೊಳ್ಳೋದೇ ರಾಯರ ಪೂಜೆ ಅಲ್ಲ. ಅದನ್ನು ಸ್ಟೇಟಸ್ಗೆ ಹಾಕ್ಕೊಳ್ಳೋವಂತಹದ್ದು ರಾಯರ ಪೂಜೆ ಅಲ್ಲ. ಭಕ್ತಿಯಿಂದ ರಾಯರ ಮುಂದೆ ದೀಪಾರಾಧನೆ ಮಾಡಿ ಈ ಸ್ತೋತ್ರಗಳನ್ನು ಎಷ್ಟು ಭಕ್ತಿಯಿಂದ ನೀವು ರಾಯರ ಮುಂದೆ ಕೂತು ಹೇಳ್ಕೋತಿರಲ್ವ ಅಷ್ಟು ಕಷ್ಟ ಕಡಿಮೆ ಆಗುವಂತಹದ್ದು. ಇದನ್ನು ಕಲ್ತ್ಕೊಳ್ಳಿ. ಕಲಿಬೇಕಾಗಿರುವಂತಹದ್ದು ಭಕ್ತಿಯನ್ನು, ತೋರ್ಪಡಿಕೆಯನ್ನಲ್ಲ. ನೀವು ಆದಷ್ಟು ಪೂಜೆ ಮಾಡುವಾಗ ದಯವಿಟ್ಟು ಮೊಬೈಲ್ಗಳನ್ನು ಆನ್ ಮಾಡಿಕೊಂಡು ಪೂಜೆ ಮಾಡಬೇಡಿ. ಪ್ರತಿ ವಾರ ಮಾಡುವಂತಹ ಪೂಜೆಯನ್ನು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ. ತುಂಬ ದೃಷ್ಟಿ ದೇವರ ಮನೆಗೆ ಆಯಿತು ಅಂತಂದರೆ ಇಲ್ಲದ ಕಷ್ಟಗಳು ಮೈ ಮೇಲೆ ಬರುತ್ತೆ. ಇನ್ನು ನೆಕ್ಸ್ಟು ಈ ಸ್ತೋತ್ರಗಳೆಲ್ಲ ಹೇಳ್ಕೊಂಡಾದಮೇಲೆ 2 ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿ ಮಾಡಬೇಕು. ಇದೇನೇ ಪೂಜೆಯ ವಿಧಾನ. ಇದು ರಾಯರೇ ತಿಳಿಸ್ಕೊಟ್ಟಂತಹ ಪೂಜಾ ವಿಧಾನ. ಯಾವ ರೀತಿಯಲ್ಲಿ ರಾಯರ ಪೂಜೆ ಸಾಗಬೇಕು ಅನ್ನುವಂತಹದ್ದನ್ನು ರಾಯರು ಬೃಂದಾವನಸ್ಥರಾಗೋದಕ್ಕೆ ಮೊದಲೇ ತಿಳಿಸ್ಕೊಟ್ಟಿದ್ದಾರೆ. ಅದನ್ನೇ ನಾನು ನಿಮಗಿಲ್ಲಿ ಹೇಳುವಂತಹದ್ದು. 2 ತುಪ್ಪದ ಬತ್ತಿಯಿಂದ ಆರತಿ ಆದಮೇಲೆ ರಾಯರಿಗೆ ಸ್ವಲ್ಪ ಏನಾದರೂ ಈ ವಾರ ಬಹಳ ವಿಶೇಷವಾಗಿ ಬಂದಿರೋದ್ರಿಂದ ಗುರುವಾರ ಸ್ವಲ್ಪ ವಿಶೇಷವಾಗಿ ಬಂದಿರೋದ್ರಿಂದ ರಾಯರಿಗೆ ಏನಾದರೂ ಸ್ವಲ್ಪ ಸಿಹಿ ನೈವೇದ್ಯವನ್ನು ಮಾಡಿಡಿ. ಸಜ್ಜಿಗೆ ಮಾಡಿಟ್ರೂ ನಡೆಯುತ್ತೆ. ಇಲ್ಲ ಏನಾದರೂ ಸ್ವಲ್ಪ ಹೆಸರುಬೇಳೆ ಪಾಯಸ, ಕಡಲೆಬೇಳೆ, ಹಯಗ್ರೀವ ಇದೆಲ್ಲವೂ ಕೂಡ ರಾಯರಿಗೆ ಬಹಳ ಪ್ರೀತಿ. ಯಾವುದೂ ಆಗಲಿಲ್ಲ ಅಂತಂದರೆ ಹಾಲಿಗೆ ಸ್ವಲ್ಪ ಬೆಲ್ಲವನ್ನು ಸ್ವಲ್ಪ ಏಲಕ್ಕಿ ಕೊಟ್ಟು ಹಾಕಿ ರಾಯರಿಗೆ ನೈವೇದ್ಯ ಇಡಿ. ನೈವೇದ್ಯ ಇಡುವಾಗ ರಾಯರಿಗೆ ಅಂತಲೇ ಸಪ್ರೇಟ್ ನೀವು ಗ್ಲಾಸ್ಗಳನ್ನು ಬೌಲ್ಗಳನ್ನು ಎತ್ತಿಟ್ಕೋಬೇಕು. ನೀವು ಬಳಸುವಂತಹ ಎಂಜಲು ಪಾತ್ರೆಯಲ್ಲಿ ರಾಯರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬಾರ್ದು. ನೈವೇದ್ಯ ಇಡ್ತೀರಾ, ಸ್ವಲ್ಪ ಡ್ರೈ ಫ್ರೂಟ್ಸ್ ಇಡಿ ರಾಯರಿಗೆ, ಏನಾದರೂ ಹಣ್ಣುಗಳನ್ನು ಇಡಿ. ಇಟ್ಟಾದ ಮೇಲೆ ನೀವು ಪಂಚಾರತಿಯನ್ನು ಮಾಡಬೇಕು. ಪ್ರತಿ ಗುರುವಾರ ಮಾಡಬೇಕಾ ಪಂಚಾರತಿ? ಹೌದು. ಏಕಾದಶಿಯ ದಿವಸ ಪಂಚಾರತಿ ಮಾಡಬಾರ್ದು. ಉಳಿದಂತೆ ಪಂಚಾರತಿ ಮಾಡುವಂತಹದ್ದು ಕೂಡ ರಾಯರ ಪೂಜೆಯ ವಿಧಾನದ ಒಂದು ಸ್ಟೆಪ್. ಅದನ್ನು ನೈವೇದ್ಯ ಇಟ್ಟ ಮೇಲೇ ನೀವು ಪಂಚಾರತಿ ಮಾಡಬೇಕು. ತುಪ್ಪದ ಬತ್ತಿಗಳು 5 ತುಪ್ಪದ ಬತ್ತಿಗಳಿಂದ ಆರತಿ ಮಾಡೋದನ್ನು ಪಂಚಾರತಿ ಅಂತೀವಿ. ಇದಾದ ಮೇಲೆ ಕರ್ಪೂರದಿಂದ ರಾಯರಿಗೆ ಮಹಾಮಂಗಳಾರತಿ ಮಾಡಿ. ಊದ್ಗಡ್ಡಿ ಹಚ್ಚಬಾರ್ದ, ಕರ್ಪೂರ ಹಚ್ಚಬಾರ್ದ, ರಾಯರಿಗೆ ಇತ್ತೀಚೆಗೆ ತುಳಸಿ ಹಾಕಬಾರ್ದು ಹೆಣ್ಮಕ್ಳು ಅಂತ ಹೇಳಿ ನಾನು ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಯಾವ ಭಯವೂ ಇಲ್ದಲೆ ರಾಯರಿಗೆ ದಯಮಾಡಿ ತುಳಸಿಯನ್ನು ಹೆಣ್ಮಕ್ಳು ಅರ್ಪಣೆ ಮಾಡಬಹುದು.
ಬ್ರಾಹ್ಮಣರ ಕೆಲವೊಂದು ಪಂಗಡಗಳಲ್ಲಿ ರಾಯರಿಗೆ ಹೆಣ್ಮಕ್ಳು ತುಳಸಿಯನ್ನು ಮುಡಿಸುವಂತಹದ್ದು ನಿಷೇಧವಿದೆ. ಆದರೆ ಅದೆಲ್ಲರಿಗೂ ಕೂಡ ಅಪ್ಲೈ ಆಗೋದಿಲ್ಲ. ಅದನ್ನು ಹಿಂದಿಂದ ನಡೆಸ್ಕೊಂಡು ಬಂದಂತಹ ಮನೆತನಗಳಲ್ಲಿ ಅವರು ಪಾಲನೆ ಮಾಡ್ತಾರೆ ಹೊರತು ರಾಯರಿಗೆ ಹೆಣ್ಮಕ್ಳಾದವರು ತುಳಸಿಯನ್ನು ಏರಿಸಲೇಬಾರ್ದು ಅನ್ನುವಂತಹ ನಿಯಮ ಎಲ್ಲೂ ಕೂಡ ಇಲ್ಲ. ರಾಯರಿಗೆ ಮಹಾಮಂಗಳಾರತಿ ಮಾಡಿಬಿಟ್ಟು ಕೈಯಲ್ಲಿ ಸ್ವಲ್ಪ ಹೂ ಹಿಡಿದು ಒಂದು 3 ಪ್ರದಕ್ಷಿಣೆಯನ್ನು ರಾಯರ ಮುಂದೆ ಹಾಕಿ ಆ ಹೂವನ್ನು ರಾಯರ ಪಾದದ ಬಳಿಗೆ ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಸಾಧ್ಯವಾದರೆ ಅಲ್ಲೂ ಕೂಡ 1-2 ಮಣ್ಣಿನ ದೀಪ ತೊಗೊಂಡು ಹೋಗಿ ತುಪ್ಪದ ಬತ್ತಿಯನ್ನು ಹಾಕ್ಕೊಂಡು ಆ ದೀಪಗಳಿಗೆ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಇರುತ್ತಲ್ವ ಅದರಲ್ಲಿ ಹಚ್ಚಿಬಿಟ್ಟು ರಾಯರಿಗೆ ಬೆಳಗ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಕೂಡ ಬನ್ನಿ. ಇಲ್ಲ ಹೆಜ್ಜೆ ನಮಸ್ಕಾರ ಹಾಕ್ಬೋದು. ಎಷ್ಟೆಷ್ಟು ಸೇವೆಗಳನ್ನು ಮಾಡ್ತಾ ಹೋಗ್ತೀರ ರಾಯರ ವಿಚಾರದಲ್ಲಿ ಅಷ್ಟು ಕಷ್ಟ ಕಡಿಮೆ ಆಗುತ್ತೆ. ಈಗ ಸೇವೆ ಮಾಡಿದ ತಕ್ಷಣ ನಾಳೆನೇ ಪ್ರತಿಫಲವನ್ನು ಖಂಡಿತ ಬಯಸಬಾರ್ದು. ಆ ರೀತಿ ನಾವು ಬಯಸಿದಾಗ ಅದು ತಪ್ಪಾಗುತ್ತೆ. ಸೇವೆ ಮಾಡೋವಂತಹದ್ದನ್ನು ನಿಷ್ಕಲ್ಮಶವಾಗಿ ನಿಸ್ವಾರ್ಥವಾಗಿ ಮಾಡ್ತಾ ಹೋಗಿ ರಾಯರು ಇಂದಲ್ಲ ನಾಳೆ ನಿಮ್ಮ ಎಲ್ಲ ಆಕಾಂಕ್ಷೆಗಳನ್ನು ಖಂಡಿತ ಈಡೇರಿಸ್ತಾರೆ. ಆ ನಂಬಿಕೆ ಇರಬೇಕು. ಜೊತೆಯಲ್ಲಿ ರಾಯರ ಮೇಲೆ ಪ್ರೀತಿ, ಭಕ್ತಿ, ಭಯ ಎಲ್ಲವೂ ಕೂಡ ಇರಬೇಕು. ಆಗ ಒಳ್ಳೆಯದಾಗೇ ಆಗುತ್ತೆ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.